ನಾನು ರಾಜಮರಿ ಹೆಸರು ಇಟ್ಕೊತಿದ್ದೇನೆ, ತೊಟ್ಲ ಮಾಡ್ಕೊತಿದ್ದೇನೆ. ಇದು ಯುವರಾಜ ಆತರನೇ, ಇದು ಬಂಗಾರ. ಅವನ ಹೆಸರು ಇಡ್ಬೇಕಪ್ಪ ನಿಂಗ. ನಿಂಗೇನು ಹೆಸರು ಇಷ್ಟ ಆಗ್ತದ? ಬಂಗಾಲ ಅಜ್ಜಿ ಏನ್ ಇಡ್ತಾರ ಆ ಹೆಸರನ್ನೇ ಇಷ್ಟಪಡ್ತಾರೆ. ನನ್ನ ಮುದ್ದು ಕಂದ ಅದ ಇದು, ನನ್ನ ಬಂಗಾರದ ಸೋನು ಅದ ಇದು. ಅವ ಮಾತಾಡ್ಸಿದ್ರೆ ನಗ್ತಿದ್ದೇನೆ, ಸೋನು ಮರೆ ನಗ್ತಿದ್ದೇನೆ. ದೊಡ್ಡರಾಗ್ರೇನಪ್ಪ ಈಗ ನಾ ಮಾತಾಡಿದ್ದೆಲ್ಲ ತಿಳಿತದೆ ನಿಮಗ. ಅಜ್ಜಿ ಹಾಡ ಆಡ್ಬೇಕನು ಈಗ. ಜೋ 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 ಮುಖ್ಯ ಪ್ರಾಣ, ಜೋ 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 ದುರ್ಜಲ ಗಂಟಲ ಗಾಣ, ಜೋ 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 ರಾಕ್ಷಸ ಶಿಕ್ಷೆ ಕಾರಣ, ಜೋ 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 ಸಕಲ ವಿದ್ಯಾ ಪ್ರವೀಣ, ಜೋ ಜೋ ಸಕಲವೂ ಪೂರ್ಣ ಬಾಲ ಬ್ರಹ್ಮಚಾರಿ, ಮೂಜಗದೊಳಗೆ ಕಡಿರೂಪವ ತಾಳಿ, ತೇಜ ಮುತ್ತಿನ ಕವಚ ಕುಂಡಲಧಾರಿ, ನೈಜ ಭಕ್ತರ ಸಲಹುವ ರೋಗ ನಿಹಾರಿ, ಜೋ 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 ಜೋ. ಏನ್ ನಡ್ಸಿರಿ ಮಮ್ಮಿ, ಹಾಡಾಡ್ಲಿಕತ್ತೀರಿ ನಮ್ಮ ಮೊಮ್ಮಗ? ಬರ್ರಿ ವಾ ಸುಂದ್ರಿ ಸುಮ್ಮ ಬರ್ರಿ. ನಮ್ದೇನ್ ಕೆಲಸವಾ ಮತ್ತ ಅಜ್ಜಿ ಮೊಮ್ಮಗಂದು ಬರೀ ಅದೇ ಕೆಲಸನೇ. ಕೂಡ್ ಬರ್ರಿ ಕಡಿ. ಚಲೋ ಆಯ್ತವ ಬಂದಿದ್ದು, ನನಗೂ ಓದ್ ಹೋಗಲಾಗಿತ್ತು. ಏನ್ರಿ ಮಾಮಿ ತೊಟ್ಲ ಮಾಡ್ತೀರಂತ ಸುದ್ದಿ ಆಗ್ಯದ. ಮೊಮ್ಮಗ ತಿರುಗಿ ಮುದುಕಾಗ್ಲಿಕ್ಕೆ ಬಂದ. ಯಾವಾಗ ಮಾಡ್ತೀರಿ ತೊಟ್ಲ ಏನ? ಹಿಂಗ್ಯಾಕೆ ಮಾಡ್ತೇವ್ ಸುಂದ್ರಿ, ನೀನು ಚುಚ್ಚು ಮಾತಾಡ್ತೀಯಲ್ಲ. ಅಲ್ಲ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟಕ್ಕನೇ ಹಿಂಗನ್ನೋದು. ನಮ್ಮ ಮುದುಕಾದ್ನಂತ ಮುದುಕ. ನಿನಗ ಕಾಣಿಸ್ಯಾನ ನಮ್ಮ ಮುದುಕಾದ್ರ ಗತೆ ನನ್ನ ಮೊಮ್ಮಗ. ಅದೇ ಮಾಡ್ತಾರ ತೊಟ್ಲ ಅಂತೇನೋ ಸುದ್ದಿ ಆಗಿತ್ತು, ಅದಕ್ಕಂದೆ ರೀ. ಏನು ಫಿಕ್ಸ್ ಹಾಕಿ ಮಾಡಿದ್ರೇನು ಡೇಟ್? ಮಾಡ್ಬೇಕಂತ ಮಾಡಿದ್ವವ, ನೀನು ಮಾತಾಡಿದೆ ನಾನು. ಅದಕ್ಕೆ ಈಗ ರಥದ ಅಡಿಗೆ ಬಂದದಲ್ಲ, ಅದಕ್ಕೆ ಏನು ಮಾಡಮ್ರಿ ರಥದ ಅಡಿಗೆ ಅಂತೇಳಿ ಪ್ರಿಯ ಇದು ಮಾಡ್ಲಿಕ್ಕತ್ತ. ಒಬ್ಬೊಬ್ರು ಇಷ್ಟಪಟ್ಟು ಊಟ ಮಾಡ್ತಾರ, ಒಬ್ಬೊಬ್ರು ಮಾಡಂಗಿಲ್ಲ. ಅದಕ್ಕೆ ಬಿರಿ ಬಂದದ ನೋಡು. ಹೌದು ಬಿಡ್ರಿ ಮಾಮಿ, ಒಬ್ಬೊಬ್ಬರು ರಥದ ಅಡಿಗೆ ಊಟ ಮಾಡಲಿಕ್ಕೆ ಬರಂಗಿಲ್ರಿ. ಅದ್ರಾಗ ತೊಟ್ಲಕ್ಕೆ ರಥದ ಅಡಿಗೆ ಮಾಡಿಸ್ತಾರಂದ್ರೆ ಭಾಳ ತಪ್ಪು ತಿಳ್ಕೊತಾರವ್ವ. ಏನೇನಾರ ಅಂತಾರ್ರಿ ಮಾಮಿ ಹಿಂದೆ. ಎಲ್ಲ ಸುಮ್ಮಿ ನಂದ ಫಿಟ್ಟಿಂಗ್ ಇಡ್ಲಿಕ್ಕೆ ಬಂದಿ ಇಲ್ಲಿ? ಬಾ ಮಗಳ ಮಾಡ್ತೇನೆ ನಿನಗೆ. ಹಂಗ್ಯಾಕಂತಾರ್ರಿ ಮಾಮಿ, ನೀವು ಯಾಕೆ ಹಂಗೆ ತಪ್ಪು ತಿಳ್ಕೊತೀರಿ ಹೇಳ್ರಿ? ನೀವು ಮಾಡ್ಸೋದು ಕರ್ತವ್ಯ ಇರ್ತದ್ರಿ. ಬಂದು ಊಟ ಮಾಡಿದ್ರೆ ಮಾಡಲ್ರಕ್ಕ, ಬಿಟ್ರಿ ಬಿಡಲ್ರಕ್ಕ. ರಥದ ಅಡಿಗೆ ಏನಂದ್ರೆ ಏನು ರುಚಿ ಇರಂಗಿಲ್ಲೇನ್ರಿ? ಮಸ್ತ್ ಇರ್ತದ್ರಿ ಮಾಮಿ ರಥದ ಅಡಿಗೆ. ಸುಮ್ಮ ಆಡಿಸ್ಬಿಡ್ರಿ. ಸುಮ್ಮನೆ ಎಷ್ಟು ದಿನ ಹಿಂದಕ್ಕೆ ಹಾಕೋತ ಕೂಡ್ತೀರಿ ತೊಟ್ಲ ನೀವು ಮಾಡೋದು, ಹೌದಿಲ್ರಿ? ಆಗೋ ಕೈಲೇ ಆಗ್ಬಿಡ್ಬೇಕ್ರಿ. ಯಪ್ಪೋ ಸುಂದ್ರಿ ಹೆಂಗಿದ್ದೀವ ಅಂತೆ ನಾನು. ಅಲ್ಲ ತಾನೇ ಹೇಳ ನೀನು ನನ್ನ ಮುಂದೆ, ನಾವು ಹೋಗಂಗಿಲ್ವ ರಥದ ಅಡಿಗೆ ಮಾಡಿಸಿದ್ರ ಅಂತೇಳಿ. ಇವತ್ತಿದ್ರು ಮಾಡಿಸ್ಬಿಡ್ರಿ ಮಾಮಿ, ಚಲೋ ಆಗ್ತದೆ. ಯಾರ ಸಂಬಂಧ ಯಾಕೆ ಬಿಡ್ತೀರಂತ. ಇವ ಏನು ಡೇಂಜರ್ ಇದ್ದಾಳ ಇವೈಕಿ. ತಪ್ಪು ತಿಳ್ಕೊದಂತಲ್ಲ ಸುಂದ್ರಿ, ಹಂಗದೇ ಅದೇ ಈ ಕಾಲನೇ. ಯಾರು ಅಂತ ಅಡಿಗೆ ಇಷ್ಟಪಡಂಗಿಲ್ಲ ಬಿಡ ಇವ. ಅದ್ರಾಗ ಹುಡುಗರು ಉಡುಪಿಡಿ ಕರ್ಕೊಂಬಂದಿರ್ತಾರ, ಅಂತಾವ್ ತಿನ್ನಂಗೆ ಇಲ್ಲ. ಅದಕ್ಕೆ ಪ್ರಿಯ ಬ್ಯಾಡ್ರಿ ಅಂತ ಅನ್ಲಿಕತ್ತಾಳ. ನೋಡ್ಬೇಕು. ಅಲ್ರಿ ಮಮ್ಮಿ ನಾ ಅಂತೀನ್ರಿ, ನೈವೇದ್ಯ ಪೂರ್ತಿ ಮತ್ತು ರಥದ ಅಡಿಗೆ ಊಟ ಮಾಡೋರಿಗೆ ಅಷ್ಟು ಅಡಿಗೆ ಸಪ್ರೇಟ್ ಮಾಡಿಸೋದ್ರಿ. ನಾರ್ಮಲ್ ಅಡಿಗೆ ಏನದ ಎಲ್ಲರಿಗೆ ಊಟ ಬಡಿಸ್ಲಿಕ್ಕೆ ಎಲ್ಲರಿಗೆ ನಾರ್ಮಲ್ ಆಗಿ ಮಾಡಿಸ್ಬಿಡೋದ್ರಿ. ನೀವೇನೇನು ಅನ್ಕೊಂಡಿರ್ತೀರಿ ಅದನ್ನು. ಹಂಗೆ ಬರಂಗಿಲ್ಲೇನ್ರಿ? ಬರ್ತದ ಬಿಡು, ಹಿಂಗೂ ಮಾಡ್ಲಿಕ್ಕೆ ನಡೀತದ. ಆದ್ರೆ ಡಬಲ್ ಡಬಲ್ ಎಲ್ಲಿ ಅಂತ ಅನ್ಕೊಂಡಿದ್ದೆ. ನೋಡ್ತೀನಿ, ಹಿಂಗೊಂದು ಮಾತು ಕೇಳಿ ನೋಡ್ತೀನಿ ನಮ್ಮ ಮನೆಯವ್ರಿಗೆ ಏನಂತಾರ ಅಂತ. ಇಲ್ಲಾಂದ್ರೆ ಸುಮ್ಮ ತುಳಸಿ ಲಗ್ನ ಮುಗ್ದಿಂದಾನೆ ಮಾಡಿಬಿಡಮ್ರಿ, ಸುಮ್ಮನೆ ಯಾಕಂತಾಳ. ಇಲ್ಲಾಂದ್ರೆ ಅವಾಗ ಇಟ್ಕೊಂಡ್ಬಿಟ್ರೆ ಆಯ್ತು, ಮತ್ತೇನು ಮಾಡೋದು. ಅಷ್ಟೇ ಮಾಡಿಬಿಡ್ರಿ ಮಮ್ಮಿ. ನೀವು ಈಗ ಆರಾಮಾಗಿರಿ. ಸುಮ್ಮನೆ ಅಂತ ಪರಿ ಅರ್ಜೆಂಟ್ ಯಾಕೆ ಮಾಡ್ತೀರಿ, ಹೌದಿಲ್ರಿ? ಅಯ್ಯಯ್ಯ ಸುಂದ್ರಿ, ನಿನ್ನ ಬಲ್ಲಿ 2 ನಾಳಿಗೆ ಅವ ನೋಡಿ ಸುಂದ್ರಿ. ಇನ್ನೇ ಈಗ ನಿನ್ನ ಮೊಮ್ಮಗ ಮುದುಕಾತನ ಯಾವಾಗ ಮಾಡ್ತಿ ತೊಟ್ಲ ಅಂತ ಕೇಳಿದಿ. ಈಗಿದ್ರೆ ಅಷ್ಟೇನು ಅರ್ಜೆಂಟ್ ಅದಂತ ಕೇಳ್ತಿಲ್ಲ ನೀನು? ಕಾಮಿಡಿ ಮಾಡೇನ್ರಿ ಅಗಳೇ. ನನಗೂ ಗೊತ್ತದ ಬಿಡು. ಅದೇ ಏನು ಮಾಡಮು ಅಂತ ವಿಚಾರ ಮಾಡ್ಲಿಕತ್ತಿ ನೋಡವ. ತೊಟ್ಲಕ್ಕೇನು ಬೀಗರು ಬಂಗಾರನೇ ಹಾಕ್ತಿರ್ಬೇಕಂತೀನಿ ಮೊಮ್ಮಗ. ನಾವು ಯಾಕೆ ಕೇಳಮ್ಮ ಸುಂದರಿ, ಅವ್ರವ್ರ ಇಷ್ಟ ಅಲ್ಲ. ನಾವು ಎದಕ್ಕೂ ಆಸೆನೂ ಪಡಂಗಿಲ್ಲ, ಹಾಕಂತ ಹೇಳಂಗಿಲ್ಲ. ಬಂಗಾರದಂತ ನನ್ನ ಮೊಮ್ಮಗ ಹುಟ್ಟೇನ ಅಷ್ಟೇ ಸಾಕು, ನನಗೇನು ಬೇಡ ನೋಡು. ನಿಮ್ಮದು ದೊಡ್ಡ ಮನಸ್ಸು ಬಿಡ್ರಿ ಮಾಮಿ, ಅದಕ್ಕೆ ನೀವು ಹಿಂಗೆ ಅಂತೀರಿ. ಬೇರೆದವ್ರಾದ್ರೆ ಹಿಂಗೆ ಅಂತಾರೇನ್ರಿ? ಹಂಗೇನಿಲ್ವಾ ಸುಂದ್ರಿ, ನಮ್ದೇನು ದೊಡ್ಡ ಮನಸ್ಸು ಅನ್ಲಿಕ್ಕೆ ಏನದ. ಅಲ್ಲ, ಯಾರು ಆಸೆ ಪಟ್ರಿ ಏನದ ಸುಂದ್ರಿ? ನಮ್ದು ಎಷ್ಟು ಆಗ್ತದ ಅಷ್ಟೇ ಇರ್ತದ. ನಮಗೆ ಎಷ್ಟು ದಕ್ಕಬೇಕು ಅಷ್ಟೇ ದಕ್ತದ. ಪಾಪ ಅವ್ರದ್ದು ಇವ್ರದ್ದು ಯಾಕೆ ಆಸೆ ಪಡ್ಬೇಕು? ಅವ್ರ ಪ್ರೀತಿಯಿಂದ ಎಷ್ಟು ಹಾಕ್ತಾರ ಹಾಕಲ್ರಕ್ಕ. ಡುಮ್ಮವ್ಗ ಆಸೆ ಅದ ಒಳಗೆಲ್ಲ ಎಷ್ಟು ಹಾಕ್ತಾರ ಹಾಕಲ್ರಕ್ಕ ಅಂತ ಅಂದ್ರೆ ಕೇಳಿ ಯಾಕೆ ಕೆಟ್ಟಾಗ್ಬೇಕನ್ನಕಿ. ಹಂಗೇನ್ರಿ ಮಾಮಿ, ಅವರು ಇದ್ದವ್ರಿದ್ದಾರ್ರಿ, ಭಾಳ ಹಾಕ್ತಿರ್ಬೇಕ್ರಿ. ಮನೆ ಬರಾಗರ ಎಲ್ಲ ಮಾಡಿಸಿ ಕಳ್ಸ್ಯಾರಲ್ಲ ಸುಂದ್ರಿ. ಕೈ ಕಟ್ಟು ಮಾಡ್ಸ್ಯಾರ, ಕಾಲಾಗ ಕಡ್ಗ ಮಾಡ್ಸ್ಯಾರ, ಕೈಯಾಗ ಒಂದು ಕಡ್ಗ ಮಾಡ್ಸ್ಯಾರ, ಕೈ ಒಳಗೆ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳೋ ಮಾಡ್ಸ್ಯಾರ. ಎಲ್ಲ ಮಾಡಿಸಿ ಕಳ್ಸ್ಯಾರ, ಎದಕ್ಕೂ ಕಡಿಮೆ ಮಾಡಿಲ್ಲ. ಬೆಳ್ಳಿ ಚೈನ್ ಮಾಡ್ಯಾರ, ಆದ್ರೇನು ಬಂಗಾರ ಒಂದು ಹಾಕಿಲ್ಲ. 3 ಒಂದು ಚುಚ್ಚಾರ ನೋಡಿ ಬಂಗಾರದ. ಐರಿ ಮತ್ತೆ 3 ಒಂದೇ ಚುಚ್ಚಾರ ಅಂತೀರಿ, ಕೈ ಕಟ್ಟೇನು ಬೆಳ್ಳಿ ಮಾಡ್ಸ್ಯಾರೇನ್ರಿ? ಹೌದಲ್ಲ, ಅದೊಂದು ಬಂಗಾರದೇ ಮಾಡ್ಸ್ಯಾರವ. ಅಂಥವು ನೆನಪಿರಂಗಿಲ್ಲ ಮಾಮಿಯರಿಗೆ ಬೀಗರು ಬಂಗಾರ ಹಾಕಿದ್ದ, ಹೌದಿಲ್ರಿ ಮಮ್ಮಿ?
ಏ ಮಾಡಕ್ಕ ನೆನಪಿಲ್ಲಾರ್ದ ಇರ್ತದನು. ಏನೋ ಒಂದು ಬಾಯಿ ತಪ್ಪು ಬಂತಂದ್ರ ನಮ್ಮ ಸುಂದರಿ ಅದನ್ನೇ ಇಡ್ತಾಳ ಒಟ್ಟ. ನೀವೇ ಎತ್ಕೊಂಡು ಕೂಡೋದೇನ್ರಿ ಸಂತಾನ? ಪ್ರಿಯ ಇಲ್ಲೋಗಡ್ರಿ. ಅಡುಗೆ ಮಾಡ್ಲಿಕ್ಕತ್ತಾಳವ, ಅದಕ್ಕೆ ಎತ್ಕೊಂಡು ಕೂತಿದ್ದೆ. ಹೌದ್ರಿ. ಓ ಸುಂದರಿ ಅಕ್ಕ ಸುಮಾ ಅಕ್ಕ ಬಂದಿದ್ದಾರೆ. ಏನಂತೀರಾ ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೆ ನೋಡವ. ತೊಟ್ಲ ಇಟ್ಕೊಂಡ್ರಂದ್ರೆ ಪ್ರಿಯ ಒಂದು ಸ್ವಲ್ಪ ಚೆಂದಾಗಿ ರೆಡಿ ಆಗವ ನೀನು. ಬ್ಯೂಟಿ ಪಾರ್ಲರ್ ಅಂತ ಕರೆಸ್ತೀಯನ್ ನೋಡು. ಮಣ್ಣು ನೋಡು, ಇಲ್ಲೊಂದು ತೊಟ್ಲಕ್ಕೆ ಹೋಗಿದ್ವಿ, ಎಷ್ಟು ಚಂದ ರೆಡಿ ಆಗಿರ್ಲವ ಆಕೆ ಬಾಣಂತಿ. ಅಷ್ಟು ಗೊಂಬೆ ಗೊಂಬೆ ಕಾಣಕತ್ತಿಲ್ಲ ನೋಡು. ಅಯ್ಯೋ ನನಗೆ ಆ ಥರ ಮೇಕಪ್ದವ್ರನ್ನ ಕರ್ಸೋದಾಗ್ಲಿ ಮೇಕಪ್ ಮಾಡ್ಕೊಳ್ಳೋದಾಗ್ಲಿ ಆ ಥರ ಎಲ್ಲ ಏನೂ ಇಷ್ಟ ಇಲ್ಲಪ್ಪ ನನಗೆ. ಅಯ್ಯಯ್ಯ ಅಂದಲೇ ಮುಖ ತುಂಬ ಇಷ್ಟ ಹತ್ರ ಬಣ್ಣ ಬಡ್ಕೊಂಡಿರ್ತೇನೆ ದಿನ. ಹೌದಲ್ಲ ನೋಡವು, ಇಷ್ಟಪಡಂಗಿಲ್ಲ ನೀನು. ಚಲೋ ಆಯ್ತಾಳ ಮಾಮಿಯರಿಗೆ ತಕ್ಕ ಸೊಸಿ ನೀನು. ಅಯ್ಯೋ ಹಂಗೇನಿಲ್ಲ ಅಕ್ಕ, ಅವ್ರೇನು ಬೇಡ ಪಾಡ ಅಂದಿಲ್ಲ, ನನಗೆ ಇಷ್ಟ ಆಗಲ್ಲ ಅಷ್ಟೇ. ಅದೇ ಮತ್ತ ಮಾಮಿಯರಿಗೆ ತಕ್ಕ ಸೊಸಿ ಅಂದ್ರ ಮೇಕಪ್ ಆಗೋದು ಇಷ್ಟ ಆಗಂಗಿಲ್ಲ, ವೆರೈಟಿ ಸೀರೆ ಬೇಕನ್ಸಂಗಿಲ್ಲ, ಡ್ರೆಸ್ ಹಾಕೊಳಂಗಿಲ್ಲ. ಅದಕ್ಕೆ ಚಲೋ ಅಂತೀವಿ ಅಷ್ಟೇ. ಹೌದಾ, ಥ್ಯಾಂಕ್ಸ್ ಅಕ್ಕ. ನೋಡ್ರವ ಮಾಮಿ, ಇನ್ನೂ ಭಾಳ ಕೆಲಸ ಅವರಿ ನಮ್ಮ. ಹೋಗಿ ಬರ್ತೀನಿ ರೀ. ಇನ್ನು ಯಾರ್ಯಾರ ಮನೆಗೆ ಹೋಗ್ಬೇಕನೆ ಚುಚ್ಚಲಿಕ್ಕೆ. ಏನ ಅಂದಲ್ಲ ಪ್ರಿಯ, ಏನಂದಿ? ಅಯ್ಯೋ ಏನಿಲ್ಲಪ್ಪ, ಇವಾಗ ತಾನೇ ಅಡುಗೆ ಮಾಡ್ಕೊಂಡು ಹಾಡು ಕೇಳ್ತಿದ್ದೆ, ಅದನ್ನೇ ಆಡ್ದೆ ಅಷ್ಟೇ. ನಾವೇನು ಬರ್ತೀವ್ರಿ ಮಾಮಿ? ಅಯ್ಯ ಕೂಡ್ರೆ ಹೋಗಕ್ಕಂತ್ರಿ, ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀರವ. ಹಂಗೇನಿಲ್ರಿ ಮಾಮಿ, ಬಳತ್ತಾ ಇದ್ರಿ ಬಂದು ನಾವು. ಆಯ್ತವ ಹೋಗ್ಬರ್ರಿ. ಪ್ರಿಯ ಕುಂಕುಮ ಹಚ್ಚವ ಅವರಿಬ್ಬರಿಗೆ. ಹಾಂ ರೀ ಅತ್ತೆ. ಈ ದೇಶಕ್ಕೆ ನಾಳೆ ನಾನಾದರೆ ಪ್ರಧಾನಿ, ಚಾಡಿ ಹೇಳುವರಿಗೆ ಆಗಿ ಮನೆ ಮನೆಗೂ ಕಟ್ಟುವೆ ಕಟ್ಟಿಯನು. ಏನು ಮಜಾ ಏನು ಮಜಾ, ಆಡಿಕೊಳ್ಳುವುದರ ಮಜಾ. ಏನು ಮಜಾ ಏನು ಮಜಾ, ಅದರಲ್ಲಿರುವ ಮಜಾ. ಬಾರ ಸುಂದ್ರಿ, ಏನೇನ ಹಾಡು ಹಾಡ್ಲಿಕತ್ತಿ ಬಿಡ. ಯಾಕ ಏನು ಮಾಡೋದು ಬಿಡ್ರಿ ಕಾಕು, ಕೆಲವೊಂದು ಫೀಲಿಂಗ್ಸ್ಗಳು ಬರ್ತಾವ್ರಿ, ಹೆಂಗೆ ಹಾಡ್ಬೇಕಂತ ಅನ್ನಿಸ್ತದ. ಏನಿಲ್ರಿ, ನೀ ಕೆಲಸ ಮಾಡ್ಕೋತ ಒಂದು ಹಾಡ ಕೇಳಿದಿರಿ, ಅದನ್ನೇ ನಿಮ್ಮ ಮುಂದೆ ಬಿಟ್ಟೆ ಅಷ್ಟೇ. ಹೌದಾ, ಏನಾರ ಮಾಡವ ಕೂಡ್ಬಾ. ಅಲ್ರಿ ಕಾಕು ಕೇಳಿರ ಸುದ್ದಿ? ಏನ ಸುಂದ್ರಿ, ಏನು ಸುದ್ದಿ? ಐರಿ ಕಾಕು ಗೊತ್ತಿಲ್ಲೇನ್ರಿ ನಿಮಗೆ? ಮಾಮಿ ತೊಟ್ಲ ಮಾಡ್ಲಿಕತ್ತಾಳಲ್ರಿ, ರೊತ್ತದ ಅಡುಗೆ ಮಾಡ್ತಾಳಂತ್ರಿ ತೊಟ್ಲನ. ಹೌದಾ, ಚಲೋ ಆಯ್ತಲ್ಲ ಸುಂದ್ರಿ, ಅದ್ರಾಗ ಏನದ. ನಾವು ರೊತ್ತದರವ ಯವ್ವ, ನಾವು ಅಲ್ಲೇ ಊಟ ಮಾಡ್ತೀವಿ ನೋಡಿ. ಮಾರೇ ಆಯ್ತು ಬಿಡ, ಚಂದ ಕೇಳಿಸ್ ಖುಷಿ ಆಯ್ತು. ಈಕಿ ಬಿಡಿತಲಿಗೆ ಮುದುಕಿಗೆ ಊಟ ಇದ್ರೆ ಸಾಕು, ಯಾವ್ದಾರ ಆಗಲಕ್ಕ. ಅದು ರೊತ್ತದ ಅಡಿಗೆರ ಆಗಲಕ್ಕ, ಸಾದಾ ಅಡಿಗೆರ ಆಗಲಕ್ಕ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇದ್ದರ ಆಗಲಕ್ಕ. ಸುಮ್ಮನೆ ಮುಂದೆ ನಾಟಕ ಮಾಡಕ್ಕೆ ನನಗಿದು ಸರಿ ಬರಂಗಿಲ್ಲ ನೋಡಪ್ಪ. ನನಗೆ ಒಟ್ಟು ನನಗೆ ಹಿಂದೊಂದು ಮುಂದೊಂದು ಇರಬಾರ್ದು ನೋಡು. ಏನೇನ ಮುದುಕಿ. ಓ ನೀವು ರೊತ್ತದ ಅಡಿಗೆ ಊಟ ಮಾಡ್ತೀರೇನ್ರಿ ಮಾಮಿ? ನಿಮಗಿಷ್ಟ ಆತಿರ್ಬೋದು ಬಿಡ್ರಿ, ನೀವು ವಯಸ್ಸಾಗ್ಯದ ಮೊದ್ಲಿನ ಕಾಲದವ್ರು ಇದ್ದೀರಿ, ಊಟ ಮಾಡ್ತೀರಿ. ಈಗಿನವ್ರು ಯಾರು ಇಷ್ಟಪಡ್ತಾರೆ ಮಾಮಿ? ತೀರಾ ಉಳಿಸ್ಬೇಕಂತ ಮಾಡ್ದಂಗಿಲ್ರಿ ಇದು. ಅಲ್ಲ ನೈವೇದ್ಯ ಪೂರ್ತಿ ರೊತ್ತದ ಅಡಿಗೆ ಆಚಾರ್ಯಗಳು ಬೇಕಂದ್ರೆ ಯಾರು ಇದ್ರಂದ್ರೆ ಅವ್ರಿಗೆ ಊಟ ಮಾಡಿಸ್ಲಿಕ್ಕೆ ಒಂದು ಸ್ವಲ್ಪ ಮಾಡಿಸ್ಬೇಕಾದ್ರೆ ಬೇಡ ಅನ್ನಂಗಿಲ್ಲ. ಎಲ್ಲರಿಗೆ ಬಂದವ್ರಿಗೆ ಅದೇ ಹಾಕ್ತೀನಿ ಅಂದ್ರೆ ಹೆಂಗ್ರಿ? ಬೇರೆ ಮಾಡಿಸ್ಬೇಕು, ಮಾಡಿದ್ರೆ ನಡೀತದೆ ಬಿಡು. ಮತ್ತು ಹಂಗೆ ಮಾಡ್ತಿರ್ಬೇಕು ಸುಂದ್ರಿ, ಸುಮ್ಮನೆ ಗೊತ್ತಿಲ್ಲಾರ್ದ ಏನು ಅನ್ಬಾರ್ದು ನೋಡುವ. ಅವ್ರವ್ರ ವಿಚಾರ ಏನಿರ್ತದೋ ಏನು ನಮ್ಗೆ ಯಾಕೆ ಬೇಕು? ನಾ ಏನು ಸುಮ್ಮನೆ ಅಂದಿಲ್ರಿ ಕಾಕು, ನನ್ನ ಕಿವಿಗೆ ಬಿದ್ದದ್ದನ್ನೇ ಹೇಳ್ತೀನಿ ರೀ. ನಾನು ಯಾವುದು ಹುಟ್ಟಿಸ್ಕೊಂಡು ಹೇಳಂಗಿಲ್ರಿ, ಅದು ನನ್ನ ಬಳಿ ಪದ್ಧತಿನೇ ಇಲ್ರಿ. ಹೌದು ವಯವ್ವ, ನಿನ್ನ ಬಳಿ ಅಂಥ ಪದ್ಧತಿನೇ ಇಲ್ಲ ಬಿಡು ಸುಂದ್ರಿ. ಪಾಪ ಸುಮ್ಮನೆ ನಿನಗೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ನಿನಗಂದ್ರೆ ಏನೋ ಅಂತಾರಲ್ಲೇವ, ಇದು ಆಗಿ ಹೋಗ್ಬೇಕು ನಾವು. ಒಟ್ಟ ನಿನ್ನ ಬಳಿ ಅಂತ ಕೆಟ್ಟ ಗುಣ ಅನ್ನೋದು ಎಳ್ಳು ಕಾಳಷ್ಟು ಇಲ್ಲ ನೋಡು. ಗೊತ್ತಾಯ್ತಿಲ್ರಿ ಕಾಕು ನಾವು ಹೆಂಗಿದ್ದೀವಂತ. ನಾ ಹಂಗೆ ನೋಡ್ರಿ, ಒಳ್ಳೆಯವ್ರಿಗೆ ಭಾಳ ಒಳ್ಳೆಯಕ್ರಿ ಕಾಕು. ನಾನು ಕೆಟ್ಟವ್ರಿಗಂತೂ ಅತೀ ಕೆಟ್ಟಕ್ಕೆ ನೋಡ್ರಿ. ನನ್ನ ಮುಂದೆ ಹುಷಾರಾಗಿರ್ಬೇಕ್ರಿ ನನ್ನ ಜೊತೆ ಮಾತಾಡೋರು. ಆಯ್ತು ತಗೋರಯ್ಯವ, ಮತ್ತು ನನ್ನ ಮೇಲೆ ಬರ್ಬೇಡ ನೀನು. ಅಂದಂಗೆ ಈಕಿನ ಮಗಳು ಯಾರಯ್ಯವಾಕಿ ಮೀನಾನ ಮಗಳು ಫಸ್ಟ್ನೇ ಹುಡುಗಿಗೆ 2ನೇದು ಡೆಲಿವರಿ ಆಯ್ತೇನು ಸುಂದ್ರಿ? ಹ್ಞೂ ಆಯ್ತಲ್ರಿ ಕಾಕು, ಹೆಣ್ಣು ನಡೆದಲ್ರಿ. ಹೆಣ್ಣಾಯ್ತಾ? ಮೊದಲೇದೇನಿತ್ತು? ಅಲ್ರಿ ಕಾಕು, ನೀವೆಲ್ಲರೂ ಹೆಣ್ಣಾಯ್ತು ಅಂದಗನೆ ಹಿಂಗೆ ಹೆಣ್ಣಾಯ್ತಾ ಅಂತ ಯಾಕೆ ರಾಗ ಹೇಳ್ತೀರಿ? ಹೆಣ್ಣಂದ್ರೆ ನಿಮ್ಗೆ ಅಷ್ಟಿದೋನ್ರಿ. ನೀವು ಒಂದು ಹೆಣ್ಣನೇ ಇದ್ದಿಲ್ರಿ ಕಾಕು, ಅದನ್ನೇ ಖುಷಿಯಿಂದ ಕೇಳ್ರಲ್ಲ, ವಾವ್ ಹೆಣ್ಣಾಯ್ತಾ ಅಂತೇಳಿ. ಅದು ಯಾರ ಬಾಯಾಗೂ ಬರಂಗಿಲ್ಲ ನೋಡ್ರಿ. ಒಟ್ಟು ಹುಟ್ಟಿದ ತಕ್ಷಣ ಹೆಣ್ಣಂದ್ರೆ ಸಾಕು ಹೆಣ್ಣ ಅಂದ್ಬಿಡ್ತಾರೆ. ನನಗದು ಇಷ್ಟ ಆಗಂಗಿಲ್ಲ ನೋಡ್ರವ. 2 ಮಕ್ಕಳೇ ರೀ, ಇಬ್ಬರನ್ನ ಇಷ್ಟಪಡ್ಬೇಕ್ರಿ. ನನಗೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ ನೋಡ್ರವ. ನೀ ಹೇಳೋದು ಕರೆಯದ ಬಿಡು ಸುಂದ್ರಿ. ಆದ್ರೆ ಈ ಸಲ ಯಾಕೆ ಸಿಜರಿನ್ ಆಯ್ತಂತಲ್ಲ ಹುಡುಗಿಗೆ, ಭಾಳ ತ್ರಾಸಾಗ್ಯದಂತವ. ಅವೀರಿ ಕಾಕು, ಎಲ್ಲಿ ತ್ರಾಸ ಆಗ್ತದ್ರಿ? ತ್ರಾಸಿಲ್ಲ ಪಾಸಿಲ್ರಿ, ಹೋದ್ಗಾನೆ ನೋಡ್ರಿ ಕಾಕು. ಮತ್ತು ಬಾಣೆತನ ನೋವು ಅಂದ್ರೆ ಸುಮ್ಮನೆ ಇರ್ತಾವೇನ್ರಿ? ಒಂದು ಸ್ವಲ್ಪ ನೋವು ತಡ್ಕೊಳೋದಲ್ಲಂದ್ರೆ ಹೆಂಗ್ರಿ? ಹೋಗಿ ಟೇಬಲ್ ಮೇಲೆ ಮಲ್ಗ್ಯಾಳ ಅಂತ ನನಗೆ ಸಿಜರಿನ್ ಮಾಡಿಬಿಡ್ರಿ, ನನಗೆ ಪೇನ್ ತಡ್ಕೊಳೋದಾಗಂಗಿಲ್ಲ, ಸಿಜರಿನ್ ಮಾಡಿಬಿಡ್ರಿ ಅಂತೇಳಿ ಡಾಕ್ಟ್ರಿಗೆ ಬೆಂಗಡಿಗೆ ಹಚ್ಚಿ ಕಿರಿಕಿರಿ ಹಚ್ಚಿ ಸಿಜರಿನ್ ಮಾಡ್ಕೊಂಬಂದಾಡ್ರಿ ಆಕಿ. ಹಂಗಾಯ್ತು ಅಂತ ನಿಮ್ಗೆ ಅನ್ನಿಸ್ಬೋದ್ರಿ ಕಾಕು. ಈಗ ಅದು ಟ್ರೆಂಡ್ ಆಗಿಬಿಟ್ಟದ್ರಿ ಸಿಜರಿನ್ ಮಾಡ್ಕೊಳ್ಳೋದಂದ್ರೆ ನಾವು ದೊಡ್ಡ ಭಾರಿ ಅನ್ನೋರ್ಗತ್ತೆ. ಮುಂದೆ ಗೊತ್ತಾಗ್ತದ್ರಿ ಅದ್ರ ಹಕ್ಕಿಕತ್ತಿ ಏನನ್ನೋದು.
ಹೌದಾ? ಹಂಗೆ ಸುಂದ್ರಿ. ಅಲ್ಲ, ಎಲ್ಲರೂ ನಾರ್ಮಲ್ ಆಗ್ಲಿ ಅಂತ ಇಷ್ಟಪಡ್ತಾರ, ಈಕಿ ಹಂಗೆ ಸಿಜರಿನ್ ಮಾಡ್ಕೊಂಬರ್ತಾಳ. ತೀರಾ ಹೇಳಕ್ಕೆವ ನೀನು. ಬಿಡ್ರಿ ಕಾಕು, ನೀವು ನಾ ಹೇಳಿದಕ್ಕೆಲ್ಲದಕ್ಕೂ ಉಲ್ಟಾ ಮಾತಾಡ್ತೀರವ. ನಾ ಹೇಳಿದೊಂದು ಮಾತು ಕಿವ್ಯಾಗ ತಗೊಳಂಗಿಲ್ಲ. ನಾ ಹೇಳಿದ್ರೆ ಕೇಳ್ತೀರೇನ್ರಿ ಒಂದು ಸ್ವಲ್ಪ? ಅವರು ಫ್ರೆಂಡ್ಸಿಗೆ ಯಾರಿಗೆ ಇಬ್ಬರಿಗೆ ಸಿಜರಿನ್ ಆಗ್ಯದಂತ್ರಿ. ಅವ್ರಿದ್ರಿಗೆ ನಾ ನಾರ್ಮಲ್ ಅಂದಂದ್ರೆ ನನ್ನ ಪ್ರೆಸ್ಟೀಜ್ ಕಡಿಮೆ ಆಗ್ತದೆ ಅಂತೇಳಿ ಸಿಜರಿನ್ ಮಾಡ್ಕೊಂಬಂದಾಳ್ರಿ ಆಕಿ. ಏಯವ್ವ, ಹಿಂಗೆಲ್ಲ ಆತಿರ್ತಾವ ಸುಂದ್ರಿ? ನಾ ನಿನ್ನ ಬಾಯಿಲೆ ಕೇಳಿ ನೋಡುವ ಯವ್ವ, ಎಲ್ಲಿ ಕೇಳಿಲ್ಲ ಹಿಂಗೆ ಆಗ್ತಾವ ಅನ್ನೋದು. ಅಲ್ಲ, ಇದ್ರಾಗೇನು ಪ್ರೆಸ್ಟೀಜ್ ವಿಷಯ ಬರ್ತದ ಸುಂದ್ರಿ? ಉಲ್ಟಾ ಮನುಷ್ಯ ಅದು ಆತದ. ಅದು ಆತದಂತ. ಅದು ಆಗಿದ್ದು ತೊಗೊಂಡು ಅವ್ರೇನು ಮಾಡ್ತಾರೆ? ಮುಂದಿಂದ ಏನು ವಿಚಾರ ಮಾಡ್ತಾರೆ? ಈಗ ಅವಾಗಿನ ಕಾಲದಾಗ ನೋಡಿರಿ ಎಲ್ಲಿ ನೀವೇ ಎಲ್ಲರಿಗೆ ನಾರ್ಮಲ್ ಡೆಲಿವರಿ ಮನ್ಯಾಗ ಆಗ್ತಿತ್ರಿ. ಯಾರೋ ಒಬ್ರು ದವಾಖಾನೆಗೆ ಡೆಲಿವರಿ ಮಾಡ್ಕೊಳಕ್ಕೆ ಹೋಗ್ಯಾರಂದ್ರೆ ಅವ್ರು ಭಾರಿ ಇತ್ತು. ಅದ್ರಾಗ ಸಿಜರಿನ್ ಆಗ್ಯದ ಅಂದ್ರೆ ಅವರು ಗರ್ಭ ಶ್ರೀಮಂತರಿದ್ದರು, ಸಿಜರಿನ್ ಮಾಡ್ಕೋತಾರ ಅಂತಿತ್ತು. ಈಗ ಹಂಗೇನು ಇಲ್ಲಿ ಬಿಡ್ರಿ. ಈಗ ಎಲ್ಲರೂ ಹೋದ್ರೂ ಸಿಜರಿನ ಮಾಡ್ಕೊಂಬರ್ತಾರ. ನಾರ್ಮಲ್ ಆಗೋರು ಸಹಿತ ಸಿಜರಿನ್ ಮಾಡ್ಕೊಳ್ಳೋದು ಯಾಕಂದ್ರೆ ಅದು ಪ್ರೆಸ್ಟೀಜ್ ಸಲುವಾಗಿನೇ ರೀ. ನಿಮಗೆ ಗೊತ್ತಾಗಲ್ಲ ಹೇಳ್ರಿ ಕಾಕು, ನೀವು ಒಂದು ಸ್ವಲ್ಪ ವಯಸ್ಸಾಗ್ಯದಲ್ರಿ, ನಿಮ್ಗೆ ತಿಳಿಯಂಗಿಲ್ಲ ರೀ ಏನು. ಅಯ್ಯಯ್ಯ ಸುಂದ್ರವ್ವ, ನನಗೆ ವಯಸ್ಸಾಗ್ಯದಂತ ನೀವು ವಯಸ್ಸಾಗ್ಲಾರ ಹಂಗೆ ಇರ್ತೀಯನು? ಅಲ್ರಿ ಕಾಕು, ನಿಮ್ಗೆ ಯಾವಾಗಲೂ ವಯಸ್ಸಾಗ್ಯದಂದ್ರೆ ಯಾಕೆ ಸಿಟ್ಟು ಬರ್ತದ? ಆಗಿಲ್ಲೇನ್ರಿ ನಿಮಗೇನೋ ವಯಸ್ಸು? ಏನು ನಮ್ಗಿಂತ ಸಣ್ಣವ್ರಿದ್ದೀರಿ? ನಾ ಏನು ಸಣ್ಣಕ್ಕಿದ್ದೀನಿ ಅಂತ ಹೇಳಿಲ್ಲ ಸುಂದ್ರಿ. ಆದ್ರೆ ಸಂತಾನ ನಿಮ್ಗೆ ವಯಸ್ಸಾಗಿದ್ರಿ ಅಂತಿದ್ದು ಏನರ ಹೇಳೋ ಮುಂದಾಗ ಹೇಳ್ತಿದ್ರೆ ಹೇಳೋ ಬಿಡ್ತದ ಬಿಡು. ನನಗೆ ವಯಸ್ಸಾಗ್ಯದ ಅದಕ್ಕೆ ಹೇಳಂಗಿಲ್ಲ ಅಂತ ಅನ್ಬಾರ್ದು ನೋಡಿ. ಮತ್ತೆ ತಿಳಿಯಂಗಿಲ್ಲ ಅಂತ ವಯಸ್ಸಾದವ್ರು ತಿಳಿಯಂಗಿಲ್ಲನ? ಅಯ್ಯವ್ವ, ಎಷ್ಟು ಸಿಟ್ಟು ಮಾಡ್ಕೋತೀರಿ ತಾಯಿ ವಯಸ್ಸಾಗ್ಯದಂದ್ರೆ. ನನಗನ್ರಿ ಈಗ ನನಗೆ ವಯಸ್ಸಾಗ್ಯದ ನೀ ಮುದುಕಿದ್ದಿ ಅನ್ರಿ ನಾ ಏನು ಅನ್ಕೊಳಂಗಿಲ್ಲ, ನನಗೆ ಫರಕೆ ಬೀಳಂಗಿಲ್ಲ ಹಂಗೆ. ಹೆಣ್ಮಕ್ಳು ವಯಸ್ಸು ಕೇಳಿದ್ರೆ ಸಿಟ್ಟು ಮಾಡ್ಕೋತಾರಂತಾರಲ್ಲ, ನಿಮ್ಮನ್ನು ನೋಡೇ ಮಾಡಿರ್ಬೇಕ್ರಿ ಅದು ಆ ಗಾದಿನ ಮೋಸ್ಟ್ಲಿ. ನಾನು ನೋಡೇ ಮಾಡ್ಯಾರ ನೋಡಿ. ಏನೀಗ ಯೋ ಮಾಮಿ, ನಾ ಈಗ ಜಗಳ ತೆಗಿ ಮೂಡ್ನಾಗಿಲ್ರಿ. ನನಗೇನೇನಾರ ಹೇಳಿ ಕೆದ್ರಬೇಡ್ರಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಒಳ್ಳೆ ಅಭಿಪ್ರಾಯ ಬರೀರಲ್ಲ. ಸುಂದ್ರಿ ಈಸ್ ಗ್ರೇಟ್, ಸುಂದ್ರಿ ಭಾಳ ಒಳ್ಳೆಕಿ ಅಂತೇಳಿ ನನಗೆ ಭಾಳ ಖುಷಿ ಆಗ್ತದ್ರಿ ಓದ್ಲಿಕ್ಕೆ. ಅದಕ್ಕೆ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.